ಆ ಮಗು, ಹುಟ್ಟಿದ ಮಗು ಇನ್ನೂ ಒಂದು 3 ತಿಂಗಳಾಗಿಲ್ವೇನೋ, ಆ ಮಗು ಮೇಲೆ ಇವನ್ ನಿಂತ್ಕೋತಾನೆ. ಇವನ್ ಭಾರಕ್ಕೆ ಮೂಳೆ ಎಲ್ಲ ಪಚ್ಚಡಾಕ್ಬಿಟ್ರೆ ನೋಡ್ರಿ ಇವನ್ನ. ಅದು ಸರಪಳಿಲಿ ಹೊಡಿತಾ ಇದ್ದಾರೆ. ಎಂತೆಂಥ ಈ ಕಲ್ಚರ್ ನಡೀತಾ ಇದೆ ನೋಡಿ ಮೌಢ್ಯತೆ. ಇಂಥವೆಲ್ಲ ಬೇಕಾ? ಇಂಥ ಒಂದು ಧಿಕ್ಕಾರ ಮಾಡೋಣ. ನಾನು ಚಿಕ್ಕವನಿದ್ದಾಗ ತುಂಬಾ ಬಡಿಸ್ತಾನೆ ನಮಗೆ. ಹೋಟ್ಲು ಗುಡಿಸ್ಲು ಈಗಲೂ ಹುಲಿಕಲ್ಗೆ ಹೋದ್ರೆ, ನನ್ನೂರು ಹುಲಿಕಲ್ಗೆ ಹೋದ್ರೆ ನಮ್ಮಣ್ಣ ಜಗದೀಶ್ ಹೋಟ್ಲು ಮಾಡ್ತಾನೆ. ಅದು ಅರಮನೆ ಅಂತೀರ ಗುಡಿಸ್ಲಲ್ಲಿ. ನಾವು ಕೂಡ ಗುಡಿಸ್ಲಲ್ಲೇ ಬೆಳಗ್ಗೆ 5 ಗಂಟೆಗೆ ಎದ್ದು ಬಸ್ ಕಸ ಗುಡಿಸಿ, ಆಮೇಲೆ ಲೋಟಗಳು ಪಾತ್ರೆಗಳು ತೊಳೆದು ನಾನು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು. 3-4 ಕಿಲೋಮೀಟರ್ ನಡಿಬೇಕಾಗಿತ್ತು ನಾನು. ಅದಕ್ಕೆ ನಾನು ಬಸ್ ಕಸ ಗುಡಿಸಿ 4 ಆಣಿ ಇಟ್ಟು ನಾನು ಸೈಕಲ್ ತಗೊಂಡೆ. ಕಷ್ಟ ಬಿದ್ದು ಸೈಕಲ್ ತಗೊಂಡೆ. ಆದರೆ ನಮ್ಮೂರಲ್ಲೊಬ್ಬ ವ್ಯಕ್ತಿ ಇದ್ದ, ಕ್ಯಾಕೆ ರಂಗ ಅಂತ. ಅವನು ರಾತ್ರಿ ಕುಡಿಯೋದು, ಬೆಳಗಾದ್ರೆ ಕುಡಿಯೋದು. ದುಡ್ಡು ಎಲ್ಲಿ ಬರುತ್ತೆ ಇವನಿಗೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಒಂದು ದಿವಸ ಅವನ್ನ ಹಿಡ್ಕೊಂಬಂದು ಕೋಣನ್ ಕಡಿಯೋ ಕಂಬ ಅಂತ ಇತ್ತು, ಸಿಡಿ ಕಂಬ ಅಂತ, ಅದು ಕಟ್ಟಿ ಒಡಕೆ ಕಟ್ಟಿಲಿ ಕಟ್ಟಿಬಿಟ್ಟು ಸಿಕ್ಕಾಬಟ್ಟೆ ಹೊಡಿತಿದ್ರು ಜನ. ಯಾಕೆ ಹೊಡಿತಾ ಇದ್ದಾರೆ ಇವನಿಗೆ ಅಂತ ಹೇಳಿ ಅವನು ಹೊಡಿತಾ ಇರೋದು ನೋಡಿದ್ರೆ ನನಗೆ ಅಳು ಬರ್ತಿತ್ತು. ಆಗ ಎಲ್ಲರೂ ಮಾತ್ರ ಕಳ್ತನ ಮಾಡಿದ್ದ, ಬಸ್ಸಿಗೆ ತಗೊಂಡೋಗೋನು, ತೆಂಗಿನಕಾಯಿ ಕಳ್ತನ ಮಾಡ್ದ, ಇವನ್ ಕ್ಯಾತೆ ರಂಗ, ಹಂಗೆ ಹಿಂಗೆ ಅಂತ ಚೆನ್ನಾಗಿ ಮಾತಾಡಿದ್ರು. ಆಗ ನಮ್ಮೂರಲ್ಲಿ ಒಂದು ನ್ಯಾಯ ಹಾಕಿತ್ತು. ಇನ್ಯಾರು ತೆಂಗಿನಕಾಯಿ ಮುಟ್ಟಕೂಡ್ದು, ಒಂದು ತೆಂಗಿನಕಾಯಿ ಮುಟ್ಟಿದ್ರೆ 100 ರೂಪಾಯಿ ಅಂತ ನ್ಯಾಯ ಆಯ್ತು, ತೀರ್ಮಾನ ಆಯ್ತು. ಹೌದ್ರ, ಕಳ್ತನ ಮಾಡಿದ್ರೆ ಇಷ್ಟೊಂದು ಹೊಡಿತಾರ ಅಂತ. ಆಗ ನಾನು 8ನೇ ಕ್ಲಾಸಲ್ಲಿದ್ದಾಗ ಯೋಚನೆ ಮಾಡ್ತಿದ್ದೆ. ಈಗ ನೋಡಿ ಈ ವ್ಯಕ್ತಿನ ಸಿಕ್ಕಾಬಟ್ಟೆ ಹೊಡಿತಾ ಇದ್ದಾನೆ ನೋಡ್ರಿ ಇವನ್ನ. ಅದು ಸರಪಳಿಲಿ ಹೊಡಿತಾ ಇದ್ದಾರೆ. ತಪ್ಪು ಮಾಡಿರೋ ಅಂಥ ವ್ಯಕ್ತಿಗೆ ಅವರು ಸರಪಳಿಲಿ ಹೊಡಿತಾ ಇದ್ದಾರೆ, ಕಾನೂನನ್ನು ಕೈಗೆತ್ಕೊಂಡಿದ್ದಾರೆ. ನಿಜವಾಗ್ಲೂ ಹೊಡಿಬಾರ್ದು ಸರ್. ಏನು ಸರ್ ಹಿಂಗೆ ಹೇಳ್ತಾರೆ, ತಪ್ಪು ಮಾಡಿದ್ರೆ ಹೊಡಿಬಾರ್ದಾ? ಇಲ್ಲಿರಿ, ತಪ್ಪಲ್ಲ, ಇದೆಲ್ಲ ನಾನು ಹೇಳ್ತಾ ಇರೋದು. ಏನೋ ಪಾಪ ಪ್ರಜ್ಞೆ ಮಾಡ್ಯವ್ರೆ, ದೇವ್ರ ಹತ್ರ ಬಂದಿದ್ದಾರೆ, ಅವನ ಕರ್ಮ ತೀರಿಸ್ಬೇಕು ಅಂತ ಇವನು ದೇವ್ರು ಬಂದಿರೋ ದೇವಮಾನವ ಇವನ ಮೇಲೆ ಹೊಡಿತಾ ಇದ್ದಾನೆ. ಇಲ್ಲೇ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಇಂಥ ಅನಿಷ್ಟ ಪದ್ಧತಿಗಳು ಈಗಲೂ ಇವೆ, ಹಿಂದೆನೂ ಇವೆ. ಜಾತಿ ಪದ್ಧತಿಯಲ್ಲಿ ಅಸ್ಪೃಶ್ಯತೆ ಇತ್ತು. ಇವತ್ತು ದೇವಮಾನವರು ಇಂಥ ಮನುಷ್ಯರು ಹೋಗಿ ಕೇಳಿದಾಗ ಏನೋ ನಮ್ಗಾಗಿದೆ, ತೊಂದರೆ ಆಗಿದೆ ಅಂದಾಗ ಕರ್ಮ ಕಳಿಯೋಕ್ಕೋಸ್ಕರ ಬೆನ್ನು ಹೊಡಿತಾ ಇದ್ದಾನೆ. ಇದೆಂಥ ವಿಪರ್ಯಾಸ ಸಂಸ್ಕೃತಿ ರೀ ಇದು. ನಮ್ಗೆ ಈ ಸಂಸ್ಕೃತಿ ಬೇಕೇಂದ್ರಿ. ಅವನ ಹತ್ರ ಹೋಗಿ ಒದೆ ತಿಂತ ಇದ್ದಾನಲ್ಲ ಇವ, ಒದೆ ಕೊಡೋಂತ ಪಲ್ಲ, ಒದೆ ತಿಂತ ಇರೋಂಥ. ಅಕಸ್ಮಾತ್ ಅದೇ ಸರಪಳಿ ಹೋಗಿ ಬೆನ್ನಿಗೆ ಚುಚ್ಕೊಂಡ್ರೆ, ಮೂಳೆಗೆ ತೊಂದರೆ ಆದ್ರೆ ಯಾವ ದೇವರು ಬರಲ್ಲ, ದಿಂಡ್ರು ಬರಲ್ಲ, ಈ ಹೊಡಿತಾರ ವ್ಯಕ್ತಿನೂ ಕೂಡ ಬರಲ್ಲ. ಅದಕ್ಕೆ ಇನ್ನೊಂದು ನೋಡಿ, ಆ ಹಸುಗೂಸು ಆ ಮಗು ಇದೆ, ಆ ಮಗು ಮೇಲೆ ಇವನ್ಯಾರ ವ್ಯಕ್ತಿ ಸ್ವಾಮೀಜಿ ನಿಂತ್ಕೊತಾನಲ್ರಿ. ಎಂತೆಂಥ ಈ ಕಲ್ಚರ್ ನಡೀತಾ ಇದೆ ನೋಡಿ ಮೌಢ್ಯತೆ. ಇಂಥವೆಲ್ಲ ಬೇಕಾ? ಇಂಥ ಒಂದು ಧಿಕ್ಕಾರ ಮಾಡೋಣ. ಆ ಮಗು, ಹುಟ್ಟಿದ ಮಗು ಇನ್ನೂ ಒಂದು 3 ತಿಂಗಳಾಗಿಲ್ವೇನೋ, ಆ ಮಗು ಮೇಲೆ ಇವನ್ ನಿಂತ್ಕೋತಾನೆ. ಇವನ್ ಭಾರಕ್ಕೆ ಮೂಳೆ ಎಲ್ಲ ಪಚ್ಚಡಾಕ್ಬಿಟ್ರೆ, ಮೂಳೆ ಮುರಿದೋದ್ರೆ ಆಗ ಹೇಳ್ತಾರೆ ಇವನ್ ಗ್ರಾಚಾರ, ಇವನ್ ಹಣೆ ಬರ, ಇವನ್ ಆಯಸ್ಸಲ್ಲಿತ್ತು, ಏನಾರು ಒಂದು ಹೇಳ್ಬಿಡ್ತೀವಿ ನಾವು. ದಯವಿಟ್ಟು ಏನೂ ಅರಿಯದ ಆ ಮುಗ್ಧ ಮಗುವಿನ ಮೇಲೆ ನಿಂತ್ಕೊಳ್ಳದಂಗೆ ನೋಡ್ಕೊಳ್ರಿ ಜನ, ಜಾಗೃತರಾಗ್ರಿ. ನೋಡಿ, ಇವನು ಹೊಡಿತಾ ಇದನ್ನಲ್ಲ, ಇವನು ಹೊಡಿಯತ್ತಪ್ಪಲ್ಲ, ಈ ಹೋಗುತ್ತಪ್ಪು ರೀ, ಹೋಗ್ಬಾರ್ದ್ರಿ. ಪಾಪ ಮಾಡೋದ್ಯಾಕೆ, ಕರ್ಮ ಕಳ್ಕೊಳ್ಳೋದ್ಯಾಕೆ? 100 ದೇವರುಗಳನ್ನ ಸುತ್ತಿದ್ರೇನು ಫಲ, 100 ಪುಣ್ಯಸ್ಥಾನಗಳಿಗೆ ಹೋಗಿದ್ರೇನು ಫಲ? ಮಾಡಿದ ಪಾಪ ಕಳಿಯಕ್ಕಾಗಲ್ಲ. ಮಾಡ್ದಂಗೆ ನೋಡ್ಕೊಳ್ಳಿ ಮನಸ್ಥಿತಿನ. ತಪ್ಪು ಮಾಡ್ದಂಗಿರಿ. ಅಕಸ್ಮಾತ್ ತಪ್ಪಾಗಿದ್ರೆ ತಿದ್ಕೊಳ್ಳಿ.
ಇದೇ ಧರ್ಮ ರೀ. ಇಂಥ ಘಟನೆಗಳು ನಿಮ್ಮ ಮುಂದೆ ಇದ್ದಾಗ ಅನ್ಯಾಯ ಮಾಡ್ದಲೇ ಇದ್ದವನಿಗೆ ಏನೋ ಗಾದೆ ಹೇಳ್ತಿದ್ರು, ಬಾಳೆಹಣ್ಣು ತಿಂದನು ತಪ್ಪಿಸ್ಕೊಂಡಂತೆ, ಸಿಪ್ಪೆ ತಿಂದನು ಸಿಗಾಕೊಂಡಂತೆ. ಹಂಗಾಗ್ಬಿಡುತ್ತೆ ರೀ ನಮ್ಮ ಸಮಾಜ. ಆಗ್ಬಾರ್ದು. ಇಂತಹ ಯಾವುದೇ ಪದ್ಧತಿ, ಯಾವುದೇ ಧರ್ಮದಲ್ಲಿ, ಯಾವುದೇ ಜಾತಿಯಲ್ಲಿ ನಡೆದ್ರೂ ಕೂಡ ಧಿಕ್ಕಾರವಿರಲಿ. ನಮಸ್ಕಾರ.